ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಪನ್ನೀರ್ ಹರಾ ಪ್ಯಾಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಪನ್ನೀರನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ನಾನು ಯೂಶ್ವಲಿ ಯಾವಾಗಲೂ ಪನ್ನೀರ್ ರೆಸಿಪಿ ಮಾಡಬೇಕಾದ್ರೆ ಫಸ್ಟ್ ಈ ಥರನೇ ಪನ್ನೀರನ್ನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಒಂದು ಬಾಯ್ಲ್ಡ್ ವಾಟರಿಗೆ ಹಾಕಿ ಇಟ್ಟಿರ್ತೀನಿ. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು, ಏನಕ್ಕೆ ಅಂದರೆ ಪನ್ನೀರ್ ಚೆನ್ನಾಗಿ ಮೆತ್ತಗಿರುತ್ತೆ ನಾವು ಕುಕ್ ಮಾಡೋ ತನಕ ಅಂತ. ನೋಡಿ, ಈ ರೆಸಿಪಿ ತುಂಬ ಈಸಿ, ತುಂಬ ಕ್ವಿಕ್, ಜಾಸ್ತಿ ಇಂಗ್ರೀಡಿಯೆಂಟು ಬೇಕಾಗಲ್ಲ, ತುಂಬ ಜಲ್ದಿ ಆಗುತ್ತೆ. ಇದು ಚಪಾತಿಗೆ, ಕುಲ್ಚಕ್ಕೆ, ಪರೋಟಾಗೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಲಚ್ಚ ಪರೋಟಾಗೆ ಎಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದೇ ಪ್ಯಾನ್ಗೆ ಅಷ್ಟೇ ಎಣ್ಣೆಗೆ ನಾನು ಕ್ರಶ್ಡ್ ಗಾರ್ಲಿಕ್, ಬೆಳ್ಳುಳ್ಳಿನ ಸ್ವಲ್ಪ ಜಜ್ಕೊಂಡು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸ್ಪ್ರಿಂಗ್ ಆನಿಯನಿನ ಹಿಂದ್ಗಡೆ ಸ್ವಲ್ಪ ಸಣ್ಣದು ಈರುಳ್ಳಿ ಇರುತ್ತಲ್ಲ, ಆ ಈರುಳ್ಳಿನೇ ಚೂರು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಅದನ್ನು ಕೂಡ ಒಂದ್ಸಲಿ ಸಣ್ಣಾಗಿ ಫ್ರೈ ಮಾಡ್ಕೊಳ್ಳೋಣ. ಯೂಶ್ವಲಿ ವೆಜಿಟೇರಿಯನ್ ಅವರಿಗೆ ಪನ್ನೀರ್ ಫೇವ್ರೇಟ್ ಆಗಿರುತ್ತೆ. ಈ ಥರನೂ ಒಂದ್ಸಲಿ ಆನಿಯನನ್ನು ಹಾಕಿಬಿಟ್ಟು ಮಾಡಿ ನೋಡಿ. ನಾನಿವಾಗ ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡ್ತಾ ಇದ್ದೀನಿ. ಟೊಮೊಟೊನ ನಾನು ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಇವಾಗ ಅರಿಶಿಣದ ಪುಡಿ, ಜೀರಾ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ. ನಾವಿಲ್ಲಿ ಚಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಹಾಗಾಗಿಬಿಟ್ಟು ಖಾರದ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ಲವಂಗ ಮತ್ತು ಚಕ್ಕೆ ಇದನ್ನು ಕೂಡ ನಾನು ಸಣ್ಣದಾಗಿ ಕುಟ್ಕೊಂಡೇ ಹಾಕ್ಕೊಂಡಿದ್ದೀನಿ, ಪೌಡರ್ ಆ್ಯಡ್ ಮಾಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಒಂದು 3 to 4 minutes ಅಷ್ಟು. ನೋಡಿ, ಈ ಥರ ಆಗಿದೆ. ಎಲ್ಲ ಸಣ್ಣುರಿಯಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ನೀರಲ್ಲಿ ತೊಳೆದು ಇಟ್ಟಿದ್ದೆ. ಇವಾಗ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ನೀವು ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ತೀರಾ ಅಂತ ನೋಡಿಬಿಟ್ಟು ಸ್ಪ್ರಿಂಗ್ ಆನಿಯನನ್ನು ಆ್ಯಡ್ ಮಾಡಿ. ನಾನು 250 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ನೀವು ಫಸ್ಟಿಗೆ ಏನಾದರೂ ಪನ್ನೀರ್ ಆ್ಯಡ್ ಮಾಡಿಲ್ಲ, ಲೈಕ್ ನಾನು ಮಾಡಿದ ಥರ ಫ್ರೈ ಮಾಡ್ಕೊಂಡಿಲ್ಲ, ನಿಮಗೆ ಫ್ರೈ ಇಷ್ಟ ಆಗಲ್ಲ ಅಂದರೆ ಈ ಟೈಮಲ್ಲಿ ನೀವು ಪನ್ನೀರನ್ನು ಹಾಕ್ಕೋಬೋದು ಡೈರೆಕ್ಟಾಗೇ. ಆ ರುಚಿನೂ ಚೆನ್ನಾಗೇ ಬರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಪನ್ನೀರ್ ನಿಮಗೆ ಸ್ಮೂತ್ ಬರುತ್ತೆ ಅಂತ ಅಷ್ಟೇ. ನಾನಿವಾಗ ಪನ್ನೀರನ್ನು ಆ್ಯಡ್ ಮಾಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದ್ಸಲಿ. ಈ ಟೈಮಲ್ಲಿ ನಾನು ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಗರಂ ಮಸಾಲ ಮುಂಚೆನೇ ಆ್ಯಡ್ ಮಾಡಿಲ್ಲ, ಇವಾಗ ನಾನು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇದಾದಮೇಲೆ ಇವಾಗ ನಾವು ಇದಕ್ಕೆ ಒಂದು 1/4 ಲೀಟರಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಹಾಲಿಗೆ ಯಾವುದೇ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ನೀವು ಯಾವ ಹಾಲು ಬೇಕಿದ್ರೂ ತೊಗೋಬೋದು. ನಾನು ಹಾಲು ಬಾಯ್ಲ್ ಮಾಡಿರೋ ಹಾಲೇ, ಹಸಿ ಹಾಲಿನಲ್ಲ. ಇದನ್ನು ಕೂಡ ಹಾಕಿಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡೋಣ. ಎಲ್ಲ ಸಣ್ಣೂರಿಯಲ್ಲೇ ಇರಲಿ, ಒಂದು 5 ರಿಂದ 6 ನಿಮಿಷ ಆಗಷ್ಟು ಸಾಕು. ಎಲ್ಲ ಆದಮೇಲೆ ಮೇಲ್ಗಡೆ ಒಂಚೂರು ಕಸ್ತೂರಿ ಮೇಥಿ ಕ್ರಷ್ ಮಾಡಿ ಹಾಕಿದ್ರೆ ಹರಾ ಪ್ಯಾಸ್ ಪನ್ನೀರ್ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ.